ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಲಿಂಗಸೂಗೂರಿನಲ್ಲಿ ರಾಯಚೂರು ಏಮ್ಸ್ಗಾಗಿ ಪ್ರತಿಭಟನೆ. ಲಿಂಗಸೂಗೂರು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ 4 ವರ್ಷದಿಂದ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗುತ್ತಿದ್ದು, ಕೂಡಲೇ ನಮ್ಮ ಜಿಲ್ಲೆಗೆ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ತಾಲೂಕು ಏಮ್ಸ್ ಹೋರಾಟ ಸಮಿತಿ ಸದಸ್ಯರು ಹಾಗೂ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬರೆದ ಮನವಿಯನ್ನು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ಮುಖಾರಿ ಅವರಿಗೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ, ವಿಶೇಷವಾಗಿ ರಾಯಚೂರು ಜಿಲ್ಲೆ ಎಲ್ಲಾ ಅಂಶಗಳಲ್ಲಿಯೂ ಹಿಂದುಳಿದಿದೆ. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ರಾಯಚೂರಿನಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಸ್ಥಾಪಿಸಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಇವರ ವರದಿಯಲ್ಲಿ ಒಂದು ಪ್ರಮುಖ ಶಿಫಾರಸನ್ನು ಬಿಡಲಾಯಿತು. ಆದರೆ ಅದನ್ನು ಕೂಡ ಧಾರವಾಡ ಜಿಲ್ಲೆಗೆ ಕೊಟ್ಟಿದ್ದು, ರಾಯಚೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆ ಏಮ್ಸ್ ಸ್ಥಾಪಿಸಲು ಸೂಕ್ತ ಸ್ಥಳ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಸಮೃದ್ಧ ಜಲಸಂಪನ್ಮೂಲ, ವಿಶಾಲವಾದ ಫಲವತ್ತಾದ ಭೂಪ್ರದೇಶ, ಇಡೀ ರಾಜ್ಯವನ್ನು ಬೆಳಗಿಸುವ ಆರ್ಟಿಪಿಎಸ್ ಮತ್ತು ಯುಟಿಪಿಎಸ್ ಉಷ್ಣ ವಿದ್ಯುತ್ ಸ್ಥಾವರಗಳು, ಹಟ್ಟಿ ಚಿನ್ನದ ಗಣಿ ಮಾತ್ರ ಭಾರತದಲ್ಲಿ ಬೃಹತ್ ಹತ್ತಿ ಮಾರುಕಟ್ಟೆ, 2 ವಿಶ್ವವಿದ್ಯಾಲಯಗಳು, 2 ವೈದ್ಯಕೀಯ ಕಾಲೇಜುಗಳು, 2 ದಂತ ಕಾಲೇಜುಗಳು, ಹೆದ್ದಾರಿ, ರೈಲ್ವೆ ನಿಲ್ದಾಣ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಹೊಂದಿದ್ದು, ಕಾರಣ ರಾಯಚೂರಿಗೆ ಐಐಟಿ ಕೈತಪ್ಪಲು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಬೇರೆ ಜಿಲ್ಲೆಗೆ ಹೋಯಿತು. ಜಿಲ್ಲೆಯಲ್ಲಿ ವೈದ್ಯಕೀಯ ತಂತ್ರಜ್ಞಾನಗಳ ಕೊರತೆಯಿಂದಾಗಿ ನೂರಾರು ಕಾಯಿಲೆಗಳಿಗೆ ತುತ್ತಾಗಿದೆ. ಅಪೌಷ್ಟಿಕತೆಯ ವಿಷಯದಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಧಾನಮಂತ್ರಿಗೆ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಲು ಒತ್ತಾಯಿಸಿದ್ದು, ಅದನ್ನು ನಾವು ಸ್ವಾಗತಿಸುತ್ತೇವೆ. ಏಮ್ಸ್ ನೀಡುವಲ್ಲಿ ವಿಳಂಬವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆ ಬಂದ್ ಮಾಡಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಏಮ್ಸ್ ಹೋರಾಟ ಸಮಿತಿ ಸದಸ್ಯರಾದ ಡಾಕ್ಟರ್ ಶಿವಬಸಪ್ಪ ಹೆಸರೂರು, ಲಿಂಗಸೂಗೂರು ತಾಲೂಕು ಸಂಚಾಲಕರು ಅಮರೇಶ್ ಗುಂಸಾಗರ್, ಡಿ. ಸೋಮನ್ ಮರಡಿ, ಅಮರೇಶಪ್ಪ ಹೂನೂರು, ಗೋವಿಂದ್ ನಾಯಕ್, ಮೊಹಮ್ಮದ್ ರಫಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ಗೌಡ, ನಂದಿಹಾಳ್, ವಿಜಯಪೌಳ್, ಮಾದೇಶ್ ಸರ್ಜಾಪುರ್ ಹಾಗೂ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಯಚೂರು ಜಿಲ್ಲೆನಲ್ಲೇ ಆಗಬೇಕು ಅಂತೇಳಿ ನಾವು ಎಷ್ಟು ಸಲ ಈಗ 3ನೇ 4ನೇ ಸಲ ಇರ್ಬೋದು ಅಲ್ಲ 4ನೇ ಸಲ ಈ ಥರ ಎಲ್ಲ ಸ್ಟೂಡೆಂಟ್ಸಿಗೆ ಕರ್ಕೊಂಡ್ಬಂದು ನಾವಿಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬರೀ ಮನಿ ಪತ್ರ ಕೊಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಬರೀ ನಾವು ಇದನ್ನೇ ನಾವು ಮಾಡ್ತಾ ಇದ್ರೆ ಇಲ್ಲಿ ಸರ್ಕಾರ ಯಾವುದು ಇಲ್ಲಿ ಮಣಿತಿಲ್ಲ, ಸೆಂಟ್ರಲ್ ಮಣಿತಿಲ್ಲ, ಸ್ಟೇಟು ಮಣಿತಿಲ್ಲ. ಇದನ್ನ ನಾವು ಏನ್ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿದ್ರೆ ಯುವಕರೆಲ್ಲ ಒಂದಾಗಬೇಕು. ಅವರು ದಿನನಿತ್ಯ ಒಂದೇ ದಿನ ನಾವು ಬಂದು ಮನಿ ಪತ್ರ ಕೊಟ್ಟು ನಾವು ಹೋದ್ರೆ ಇಲ್ಲಿ ನಮ್ಮ ಸ್ಟ್ರೈಕ್ ಯಾರಿಗಲ್ಲಿ ಮುಟ್ಟಂಗಿಲ್ಲ. ನಾವು ಇದನ್ನ ಪೂರಾ ಆಲ್ ಓವರ್ ರಾಯಚೂರು ಡಿಸ್ಟಿಕ್ಗೆ ಸ್ತಬ್ಧ ಮಾಡಬೇಕು. ಹಟ್ಟಿ ಕಂಪ್ನಿ, ಶಕ್ತಿನಗರು, ಮತ್ತೆ ಎಲ್ಲ ಆಫೀಸು, ಮತ್ತೆ ಆಮೇಲೆ ಹೇಗೆ ಎಲ್ಲ ಸ್ಕೂಲು, ಕಾಲೇಜು, ಮತ್ತೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳನ್ನ ನಾವು ಬಂದ್ ಮಾಡಿದ್ರೇನೆ ಇಲ್ಲಿ ನಮಗೆ ಒಂದು ಹೋರಾಟ ಒಂದು ಸ್ಟ್ರಾಂಗ್ ಆಗಿ ಆಗ್ತದೆ. ನಮಗೆ ಏನು ಇದಾಗಲ್ಲ. ಯುವಕರೆಲ್ಲ ನೀವು ನಿಮ್ಮ ಫೇಸ್ಬುಕ್ಗಳಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಇದು ಮಾಡ್ರಿ. ಹೆಚ್ಚು ಇದ್ರ ಬಗ್ಗೆ ಒಂದು ರೀಲ್ಸ್ ಮಾಡೋದು, ನಮ್ಗೆ ಏಮ್ಸ್ ಬೇಕಂತೇಳಿ ಸರ್ಕಾರಕ್ಕೆ ಒಂದು ಟ್ಯಾಗ್ ಮಾಡಿ ನಮ್ಗೆ ಏಮ್ಸ್ ಬೇಕು ನಮ್ಮ ರಾಯಚೂರಿಗೆ ಅಂತೇಳಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ವಾರ್ ನಡೆದ್ರೆ ನೀವು ಯುವಕರು ಜನ್ಸಿಗಳು ಏನು ಮಾಡಿದ್ರು ಅದು ಒಂದು ಟ್ರೆಂಡೇ ಆಗ್ಬಿಡ್ತದೆ. ಇದನ್ನ ದಯವಿಟ್ಟು ಎಲ್ಲರೂ ಮಾಡಬೇಕು. ಈಗ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಇದ್ದೀರಿ, ಇದನ್ನೆಲ್ಲ ನಿಮ್ಮ ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಇವತ್ತಿನಿಂದಾನೇ ದಿನನಿತ್ಯ ಏಮ್ಸ್ ಬಗ್ಗೆನೇ ಒಂದಿಷ್ಟು ಮಾತಾಡ್ತೀರಿ. ಮೆಡಿಕಲ್ ಫೀಲ್ಡಲ್ಲಿ ಇದ್ದೀರಿ ನೀವು. ಏಮ್ಸ್ ಬಂದರೆ ನಮ್ಗೆ ಏನೆಲ್ಲ ಯೂಸ್ ಆಗ್ತದೆ ಅಂತೇಳಿ ಜನರಿಗೆ ನಿಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ನಾವಿಲ್ಲಿ ತಿಳಿಸ್ಬೇಕಾಗ್ಯದ. ಇಲ್ಲಿ ಬರೀ ಏನಾಗ್ಯದ ನಾವಷ್ಟೇ ನಮ್ಮಷ್ಟಿಗೆ ಇಲ್ಲಿ ಗೊತ್ತಾಗ್ತದ ಏಮ್ಸ್ ಅಂದ್ರೆ ಏನಂತೇಳಿ. ಹಳ್ಳಿ ಜನರಿಗೆ ಇದುವರೆಗೆ ಏಮ್ಸ್ ಅಂದ್ರೆ ಏನು, ಎದಕ್ಕೋಸ್ಕರ ಹೋರಾಟ ಮಾಡಕತ್ತಾರ, ಏನ್ ಮಾಡಕತ್ತಾರ ಅನ್ನೋದೇ ಅವರಿಗೆ ಏನು ಗೊತ್ತಾಗ್ತಿಲ್ಲ. ಅವ್ರಿಗೆ ಜನರಿಗೆ ಯಾವತ್ತಿರ್ತಾನ ಇಲ್ಲಿ ಗೊತ್ತಾಗಂಗಿಲ್ಲ, ಅಲ್ಲಿ ತನ ನಮ್ಮ ಹೋರಾಟ ಸ್ಟ್ರಾಂಗ್ ಆಗಲ್ಲ. ಇದನ್ನ ಮೊದಲು ನಾವು ಜನರಿಗೆ ಮುಟ್ಸೋಂಥದ್ದನ್ನ ನಾವಿಲ್ಲಿ ಮಾಡಬೇಕು. 2 ವರ್ಷದಿಂದ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಬರೀ ಹೋರಾಟ ಇಲ್ಲಿ ದಿಢೀರ್ ಅಂತೇಳಿ ಫೋನ್ ಮಾಡ್ತಾರೆ, ಬರ್ರಿ ಮನಿ ಪತ್ರ ಕೊಡ್ಬೇಕು ಮತ್ತೆ ಇಷ್ಟೇ ಮನಿ ಪತ್ರ ಕೊಟ್ರೆ ಅದಕ್ಕಷ್ಟೇ ಸೀಮಿತ ಆಗ್ತದ. ಇದಕ್ಕೆ ಉಗ್ರ ಹೋರಾಟ ಮಾಡಲೇಬೇಕು ಅಂತೇಳಿ ನಾನು ಅನಿಸಿಕೆ ಹೇಳ್ತೇನೆ. ಇದುವರೆಗಾಯ್ತು ನಮ್ಮ ಮಾಜಿ ಶಾಸಕರಾಯ್ತು, ಮತ್ತೆ ಈಗಿನ ಶಾಸಕರಾಯ್ತು, ಮತ್ತೆ MP ಅವರು ಒಂದ್ಸಲ ಹೋಗಿ ಅಲ್ಲಿ ಇದರಲ್ಲಿ ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ, ಅದಷ್ಟೇ. ಅದು ಬಿಟ್ಟು ಮತ್ತೆ ಇದಕ್ಕೆ ಮುಂದೆ ಏನ್ ಮಾಡ್ತಿದ್ದಾರೆ ಅಂತೇಳಿ ಒಂದ್ ಸ್ವಲ್ಪ ನಮಗೆ ಮಾಹಿತಿ ನಮಗೆ ಇದಾಗ್ತಿಲ್ಲ.
ಇಲ್ಲಿನ ಶಾಸಕರು ಒತ್ತಾಯ ಮಾಡಿ MP ಅವರಿಗೆ ನಮ್ಗೆ ಇಲ್ಲಿ ತರಲೇಬೇಕಂತೇಳಿ ಇಲ್ಲೆಲ್ಲ ನಾವು ಇಲ್ಲೇ ಅವರಿಗೆ ಶಾಸಕರಿಗೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಲಿಂಗಸೂರಿನಲ್ಲಿ ನಾವು ಎಷ್ಟು ನೋಡ್ತಾ ಇದ್ದೀವಿ, ಏನು ಉದ್ಧಾರಣೆ ಆಗ್ತಿಲ್ಲ. ಎಲ್ಲ ಆಫೀಸ್ಗಳು ಹೊಂಟ ಬೇರೆತಲ್ಲಿ. ಮತ್ತೆ ಯಾವ್ದು ನಮ್ಗೆ ಏನಿಲ್ಲ ಇಲ್ಲಿ